ಮುಂಗಾರು ಕೈಕೊಟ್ಟಿರುವುದರಿಂದಾಗಿ ವಿಜಯನಗರ ಜಿಲ್ಲೆಯಲ್ಲಿ ರೈತರು ಆತಂಕ ಪಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ನಿಟ್ಟಿನಲ್ಲಿ ಡಿಸಿ ಕವಿತಾ ಅವರ ಜೊತೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಹಿರೇಮಠ ಮಾತಾಡಿದ್ದಾರೆ. ಬನ್ನಿ ಕೇಳೋಣ. ರಾಜ್ಯದಲ್ಲಿ ಸೂಪರ್ ಎಲ್ನಿನೋ ಪರಿಣಾಮದಿಂದಾಗಿ ಮಳೆ ಕೊರತೆ ಮತ್ತು ಬರ ಪರಿಸ್ಥಿತಿ ಉಂಟಾಗಿರ್ತಕ್ಕಂಥದ್ದು. ವಿಜಯನಗರ ಜಿಲ್ಲೆಯ 5 ತಾಲೂಕುಗಳಲ್ಲೂ ಕೂಡ ಈಗ ಕಳೆದ 2 ತಿಂಗಳಿಂದನೂ ಕೂಡ ಮಳೆ ಬೀಳದಿರೋ ಪರಿಣಾಮವಾಗಿ ರಾಜ್ಯದಲ್ಲಿ ಬಹುತೇಕ ಕಡೆ ಬರ ಪರಿಸ್ಥಿತಿ ಇದೆ. ಅದೇ ಮಾದರಿಯಲ್ಲಿ ವಿಜಯನಗರ ಜಿಲ್ಲೆಯಲ್ಲೂ ಕೂಡ 5 ತಾಲೂಕುಗಳು ಕೂಡ ಈಗ ಆಲ್ರೆಡಿ ರೈತರು ಬಿತ್ತನೆ ಮಾಡಲಿಕ್ಕೆ ಭೂಮಿಯನ್ನು ಹದ ಮಾಡಿಕೊಂಡು ರೆಡಿಯಾಗಿದ್ದಾರೆ. ಆದರೆ ಮಳೆ ಕೊರತೆಯ ಪರಿಣಾಮವಾಗಿ ಈಗ ಬರ ಪರಿಸ್ಥಿತಿಯನ್ನು ಎದುರಿಸಬೇಕಾದಂಥ ಪರಿಸ್ಥಿತಿ ಉಂಟಾಗಿರ್ತಕ್ಕಂಥದ್ದು. ಇದೇ ನಿಟ್ಟಿನಲ್ಲಿ ಕೂಡ ರಾಜ್ಯ ಸರ್ಕಾರ ಈಗ ಆಲ್ರೆಡಿ ಸಮರೋಪಾದಿಯಲ್ಲಿ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದೆ ಬರ ಪರಿಸ್ಥಿತಿನ ಎದುರಿಸಲು. ಇನ್ನೊಂದು ಕಡೆ ಮೇವು ಕೂಡ ಉಂಟಾಗುತ್ತೆ, ಅಂದರೆ ಮೇವು ಸಿಗಬೇಕು, ಜನ ಜಾನುವಾರುಗಳು ಕೂಡ ಮೇವಿನ ಅಭಾವ ಕೂಡ ಉಂಟಾಗುತ್ತೆ. ಇದೇ ನಿಟ್ಟಿನಲ್ಲೂ ಕೂಡ ಈಗ ಜಿಲ್ಲಾಡಳಿತ ಯಾವ ನಿಟ್ಟಿನಲ್ಲೂ ಕೂಡ ಇದರ ಬಗ್ಗೆ ಕ್ರಮಗಳನ್ನು ಕೈಗೊಂಡಿದೆ, ಯಾವ ರೀತಿಯಾದಂಥ ಸಿದ್ಧತೆಯನ್ನು ಕೈಗೊಂಡಿದೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಲಿಕ್ಕೆ ನಮ್ಮ ಜೊತೆ ವಿಜಯನಗರದ ಜಿಲ್ಲಾಧಿಕಾರಿಗಳಾದಂಥ ಕವಿತಾ ಎಸ್ ಮನ್ನಿಕರಿ ಮೇಡಮ್ ಇದ್ದಾರೆ. ಅವ್ರನ್ನೇ ಮಾತಾಡ್ತಾ ಹೋಗೋಣ. ಮೇಡಮ್, ಈಗ ರಾಜ್ಯದಲ್ಲಿ ಬರ ಪರಿಸ್ಥಿತಿ ಉಂಟಾಗಿರ್ತಕ್ಕಂಥದ್ದು, ಕಳೆದ 2 ತಿಂಗಳಿಂದನೂ ಕೂಡ ಮಳೆ ಆಗ್ತಾ ಇಲ್ಲ ಮತ್ತು ಅದೇ ನಿಟ್ಟಿನಲ್ಲಿ ಕೂಡ ಈಗ ಆಲ್ರೆಡಿ ರೈತರು ಕೂಡ ಹೊಲವನ್ನು ಹಸನು ಮಾಡ್ಕೊಂಡಿದ್ದಾರೆ. ಯಾವ ರೀತಿಯಾಗಿ ನಮಗೆ ಮುಂದೆ ಬರ ಪರಿಸ್ಥಿತಿಯನ್ನು ಎದುರಿಸಬೇಕು, ಈಗ ಒಂದ್ ಕಡೆ ಜನ ಜಾನುವಾರುಗಳಿಗೂ ಕೂಡ ಮೇವಿನ ಕೊರತೆ ಉಂಟಾಗಿರತಕ್ಕಂಥದ್ದು, ಒಂದ್ ಕಡೆ ರೈತರು ಬಿತ್ತನೆ ಮಾಡಿದ್ದಾರೆ, ಸರಿಯಾದಂತ ಬಿತ್ತನೆ ಆಗಿಲ್ಲ, ಬರ ಪರಿಹಾರ ಕೊಡಬೇಕು ಅನ್ನುವಂಥದ್ದು ಕೂಡ ರೈತರು ಒಂದಿಷ್ಟು ಮನವಿಯನ್ನು ಮಾಡ್ತಾ ಇದ್ದಾರೆ ಸರ್ಕಾರಕ್ಕೆ. ಈ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಯಾವ ಕ್ರಮ ಕೈಗೊಂಡಿದೆ, ಯಾವ ಸಿದ್ಧತೆಯನ್ನು ಕೈಗೊಂಡಿದೆ ಅಂತ ಹೇಳಿ ಅಂದ್ರೆ ಒಟ್ಟಾರೆಯಾಗಿ ಜಿಲ್ಲಾಡಳಿತ ಸರ್ವಸನ್ನದ್ಧವಾಗಿದೆ. ನಾವೆಲ್ಲ ರೆಡಿ ಇದ್ದೀವಿ. ಆಸ್ ಅಂಡ್ ವೆನ್ ನಮ್ಗೆ ಸಮಸ್ಯೆ ಉದ್ಭವಿಸಿದಲ್ಲಿ ನಾವು ಮುಂದಿನ ಸೂಕ್ತ ಕ್ರಮ ತೆಗೆದುಕೊಳ್ತೀವಿ. ಇದು ಜಿಲ್ಲಾಧಿಕಾರಿಗಳಾದಂಥ ಕವಿತಾ ಎಸ್ ಮನ್ನಿಕರಿ ಅವರ ಮಾತು. ಜಿಲ್ಲಾಡಳಿತ ಕೂಡ ಬರ ಪರಿಸ್ಥಿತಿಯನ್ನು ಎದುರಿಸಲು ಸಕಲ ರೀತಿಯಾದಂಥ ಸಿದ್ಧತೆಯನ್ನು ಮಾಡ್ಕೊಂಡಿದ್ದೀವಿ. ಮೇವಿನ ಕೊರತೆ ಆಗಲಿ, ಮಳೆ ಕೊರತೆ ಆಗಲಿ, ಅಂದರೆ ಕುಡಿಯೋ ನೀರಿನ ಸಮಸ್ಯೆ ಆಗಲಿ, ಎಲ್ಲವನ್ನು ಕೂಡ ಒಟ್ಟಾರೆಯಾಗಿ ಅವುಗಳನ್ನು ಎದುರಿಸಲಿಕ್ಕೆ, ಬರ ಪರಿಸ್ಥಿತಿಯನ್ನು ಎದುರಿಸಲಿಕ್ಕೆ ಅಗತ್ಯ ಕ್ರಮಗಳನ್ನು ಕೂಡ ಜಿಲ್ಲಾಡಳಿತ ಕೈಗೊಂಡಿದೆ ಅನ್ನುವಂಥ ಮಾತುಗಳನ್ನು ಕೂಡ ಹೇಳಿರ್ತಕ್ಕಂಥದ್ದು. ವಿಜಯನಗರದಿಂದ ಮಂಜುನಾಥ್, ಜಿ ನ್ಯೂಸ್ ಕನ್ನಡ.